ಬಿಗ್ ಬಾಸ್ ಸ್ಪರ್ಧಿಗಳು ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದ ವಿಚಾರ ವಿವಾದಕ್ಕೆ ಎಡೆ ಮಾಡಿಕೊಡ್ತು. ನಂತರದಲ್ಲಿ ಪೊಲೀಸರಿಗೆ ಸಾಕ್ಷ್ಯ ನಾಶವನ್ನ ಮಾಡೋ ಮೂಲಕವಾಗಿ ಯಾಮಾರಿಸಿದ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ರಜತ್ ನಾಪತ್ತೆಯಾಗಿದ್ದಾರೆ, ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಬದಲಾಗಿ ಆಟ ಆಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬಿಡುಗಡೆಯಾಗಿದ್ರು ಬಿಗ್ ಬಾಸ್ನ ಸ್ಪರ್ಧಿ ರಜತ್. ಇವತ್ತು ಠಾಣೆ ಮುಂದೆ ಹಾಜರಿಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಅವರು ಬೆಳಗ್ಗೆ ಠಾಣೆಗೆ ಬರಬೇಕಾಗಿತ್ತು, ಹಾಜರಾಗಬೇಕಾಗಿತ್ತು. ಬದಲಾಗಿ ಮನೆಯಿಂದ ಹೊರಟಂತಹ ರಜತ್ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ, ಏನ್ ಕತೆ, ಏನೂ ಗೊತ್ತಿಲ್ಲ. ಕಾಂಟ್ಯಾಕ್ಟ್ ಮಾಡೋಣ ಅಂತ ಪೊಲೀಸರು ಕರೆ ಮಾಡಿದ್ರೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ರಜತ್. ಮನೆ ಬಳಿ ರಜತ್ನ ಹುಡುಕೊಂಡು ಈಗ ಪೊಲೀಸರು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಬರಬೇಕು ಠಾಣೆಗೆ ಅಂತ ಹೇಳಿದ್ರು. ಬರದೆ ನಾಪತ್ತೆಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮುಂದುವರೆದಂತಹ ಪ್ರಕ್ರಿಯೆ ಹಿನ್ನೆಲೆ ಮನೆಯ ಬಳಿ ಬಂದಿದ್ದಾರೆ. ಮನೆಯ ಬಳಿ ಯಾರೂ ಇಲ್ಲ. ನಿನ್ನೆ ರಾತ್ರಿ ಬಿಡುಗಡೆ ಮಾಡಲಾಗಿತ್ತು. ಕಾರಣ ನಾವು ಬಳಸಿದ್ದು ಅದು ಒರಿಜಿನಲ್ ಅಲ್ಲ ಮಚ್ಚು, ಅದನ್ನ ಡ್ಯೂಪ್ಲಿಕೇಟ್ ಕ್ರಿಯೇಟ್ ಮಾಡಿದ್ದು, ಪ್ಲಾಸ್ಟಿಕ್ ಅದು ಅಂತೆಲ್ಲ ಹೇಳಿದ್ರು. ಆಯ್ತು, ಅದನ್ನ ತೆಗೆದುಕೊಂಡು ಬಂದು ಸಬ್ಮಿಟ್ ಮಾಡಿ ಅಂದಿದ್ರು. ತಗೊಂಡು ಬಂದು ಯಾವುದೋ ಒಂದು ಡಮ್ಮಿ ಕೊಟ್ಟಿದ್ರು. ಆದರೆ ಹೋಲಿಕೆ ಮಾಡಿದಾಗ ಇವ್ರು ಕೊಟ್ಟಂತಹ ಪ್ಲಾಸ್ಟಿಕ್ ಮಚ್ಚಿಗೂ ಮತ್ತು ಅಲ್ಲಿ ಪೊಲೀಸರು ಆ ರೀಲ್ಸ್ ಅಲ್ಲಿದ್ದಂತಹ ಮಚ್ಚಿಗೂ ತಾಳೆ ಹಾಕಿದಾಗ ಬಹಳಷ್ಟು ವ್ಯತ್ಯಾಸಗಳಿದೆ. ಈ ಹಿನ್ನೆಲೆಯಲ್ಲಿ ಇವರುಗಳ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗುವ ಸಾಧ್ಯತೆ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ರಜತ್ ಮನೆಯಿಂದ ಹೊರಟಿದ್ದಾರೆ. ನಂತರದಲ್ಲಿ ಎಲ್ಲಿ ಹೋದ್ರು ಏನ್ ಕತೆ ಗೊತ್ತಿಲ್ಲ. ಬರ್ತೀನಿ ಅಂತ ಹೇಳಿದ್ದಷ್ಟೇ. ಆನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಪೊಲೀಸರು ವಿಚಾರಣೆಯ ಹಿನ್ನೆಲೆಯಲ್ಲಿ ಬರದೇ ಇದ್ದ ಕಾರಣ ಮನೆ ಬಳಿ ಬಂದಿದ್ದಾರೆ. ಇನ್ನು ಅವರ ಮಚ್ಚನ್ನ ನೀವು ನೋಡ್ತಾ ಇದ್ರಿ, ರೀಲ್ಸ್ ಅಲ್ಲಿ ಬಳಕೆ ಮಾಡಿದ್ದಕ್ಕೂ ಮತ್ತು ಅವರು ಪೊಲೀಸರಿಗೆ ಕೊಟ್ಟಿರೋದನ್ನ ಪೊಲೀಸರು ಫೋಟೋ ತೆಗೆದಿದ್ದಾರೆ. ಸೊ ಅದು ಎರಡಕ್ಕೂ ಕೂಡ ಇರೋ ವ್ಯತ್ಯಾಸ ಏನು ಅನ್ನೋದು ನೋಡಿ. ಅಲ್ಲ, ಇಲ್ಲೇ ಇದೆ, ವಿಚಾರಣೆಗೆ ಹೋಗ್ತಿದ್ರೆ ಈಗ ವಿನಯ್ ಬರ್ತಿದ್ದಾರ? ಅಲ್ಲ, ಇಲ್ಲೇ ಇದ್ದೇವೆ. ಎರಡು ಚಾನಲ್ ಇದೆ, ಮಾತಾಡ್ಬಿಡಿ. ಇಬ್ಬರೇ ಇದ್ದೇವೆ. ವಿಚಾರಣೆಗೆ ಹೋಗ್ತಿದ್ರೆ ಈಗ ವಿನಯ್ ಬರ್ತಿದ್ದಾರ? ಅಲ್ಲ, ಇಲ್ಲೇ ಇದ್ದೇವೆ. ಎರಡು ಚಾನಲ್ ಇದೆ, ಮಾತಾಡ್ಬಿಡಿ. ಇಬ್ಬರೇ ಇದ್ದೇವೆ. ವಿಚಾರಣೆಗೆ ಹೋಗ್ತಿದ್ರೆ ಈಗ ವಿನಯ್ ಬರ್ತಿದ್ದಾರ? ಅಲ್ಲ, ಇಲ್ಲೇ ಇದ್ದೇವೆ. ಎರಡು ಚಾನಲ್ ಇದೆ, ಮಾತಾಡ್ಬಿಡಿ. ಇಬ್ಬರೇ ಇದ್ದೇವೆ. ವಿಚಾರಣೆಗೆ ಹೋಗ್ತಿದ್ರೆ ಈಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಮತ್ತು ಧನೂರಿಂದ. ಉಮೇಶ್, ಯಾಕೆ ಕಳ್ಳಾಟ? ಅವ್ರು ನಿಜವಾಗ್ಲೂ ಫೇಕ್ ಮಚ್ಚನ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳಿ ಪೊಲೀಸರಿಗೆ ಕೊಟ್ಟಿದ್ದೇ ಸತ್ಯವಾದ್ರೆ ಇವತ್ತು ಹಾಜರಾತಿ ವಿಷಯದಲ್ಲಿ ಯಾಕೆ ಆಟ? ದಿವ್ಯಜ್ಯೋತಿ, ಈ ಪ್ರಕರಣದಲ್ಲಿ ಮೊದಲಿಗೆ ಗಮನಿಸೋದಾದ್ರೆ ಪೊಲೀಸರ ನಿರ್ಲಕ್ಷ್ಯವೂ ಒಂದು ಕಾರಣ ಆಗಿದೆಯಾ ಅನ್ನೋ ಅನುಮಾನ ಕಾಡದೇ ಇರಲ್ಲ. ಯಾಕೆಂತಂದ್ರೆ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಇಬ್ಬರನ್ನು ಕೂಡ ಬಂಧನ ಮಾಡಿದ್ದೀವಿ ಅಂತೇಳಿ ಅಧಿಕೃತವಾಗಿ ಅವರೇ ಹೇಳಿರುವಂಥದ್ದು. ನಂತರದಲ್ಲಿ ಇವತ್ತು ರಾತ್ರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿ ನಾಳೆ ಬೆಳಗ್ಗೆ ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ ಅಂತ ಪೊಲೀಸ್ ಅಧಿಕಾರಿಗಳೇ ಸ್ಪಷ್ಟಪಡಿಸಿದ್ರು. ಅದೇ ತಡರಾತ್ರಿ ಹೊತ್ತಿಗೆ ಇಬ್ಬರನ್ನು ಕೂಡ ಬಿಟ್ಟು ಕಳಿಸಿದ್ದಾರೆ. ಅವರು ಏನು ಕಾರಣ ಅನ್ನೋದು ನೋಡೋದಾದ್ರೆ, ಇವರೇನು ರೀಲ್ಸ್ ಮಾಡಿದ್ರು, ರೀಲ್ಸ್ ಮಾಡಿದಂಥ ಮಚ್ಚು ರಿಯಲ್ ಅಲ್ಲ, ಅದು ಫೇಕ್ ಮಚ್ಚು, ಅದು ಖಾಸಗಿ ಚಾನಲ್ನಲ್ಲಿ ಕಾರ್ಯಕ್ರಮಕ್ಕೆ ಬಳಸುವಂಥ ಫೈಬರ್ ಮಚ್ಚು ಅನ್ನೋದನ್ನ ಅವರು ಇವರಿಗೆ ತಂದು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಬಿಟ್ಟು ಕಳಿಸಿದ್ದೀವಿ ಅನ್ನೋ ಮಾತನ್ನ ಪೊಲೀಸರು ಹೇಳಿರುವಂಥದ್ದು. ಯಾವಾಗ ಮಾಧ್ಯಮಗಳು ಎರಡೂ ಮಚ್ಚಿಗೂ ಕೂಡ ತಾಳೆ ಹಾಕಿ, ಯಾಕೆಂತಂದ್ರೆ ಅವರು ಬಳಸಿದ್ದ ಮಚ್ಚು ರಿಯಲ್ ಮಚ್ಚು ಮತ್ತೆ ಇವ್ರು ಕೊಟ್ಟಿದ್ದಂಥ ಫೈಬರ್ ಏನಿತ್ತು ಎರಡನ್ನೂ ಕೂಡ ಹೋಲಿಕೆ ಮಾಡಿ ಮತ್ತೆ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಆಗ ಪೊಲೀಸರು ಮತ್ತೊಮ್ಮೆ ಚೆಕ್ ಮಾಡ್ಕೊಂಡಿದ್ದಾರೆ. ಚೆಕ್ ಮಾಡಿದಂಥ ವೇಳೆಯಲ್ಲಿ ಅದು ಫೇಕ್ ಕೊಟ್ಟು ಯಾಮಾರಿಸಿದ್ದಾರೆ ಅನ್ನೋ ಮಾತು ಕೂಡ ಗೊತ್ತಾಗಿರುವಂಥದ್ದು. ಆ ನಂತರದಲ್ಲಿ ಇವತ್ತು 11:30 ಸುಮಾರಿಗೆ ವಿಚಾರಣೆಗೆ ಬರಬೇಕು ಅಂತ ನಿನ್ನೆ ರಾತ್ರಿ ಏನು ಕಳಿಸ್ಕೊಟ್ಟಿದ್ರು, ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು ಆ ನಂತರದಲ್ಲಿ ಇಬ್ಬರು ಕೂಡ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿವರೆಗೂ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿಲ್ಲ. ಅಂದರೆ ಪೊಲೀಸರಿಗೆ ಇವರು ಒಂದು ಕಡೆ ಫೈಬರ್ ಮಚ್ಚು ಕೊಟ್ಟು ಯಾಮಾರಿಸಿದ್ರ ಅನ್ನೋದು ಒಂದು ಪ್ರಶ್ನೆ. ಆದರೆ ಪೊಲೀಸರು ಕೂಡ ಆ ರೀಲ್ಸಲ್ಲಿ ಬಳಸಿದ್ದಂಥ ಮಚ್ಚು ಮತ್ತು ಅವರು ಕೊಟ್ಟಂಥ ಫೈಬರ್ ಮಚ್ಚು ಏನಿತ್ತು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು. ಹಾಗಾಗಿ ಒಂದು ಈ ಪ್ರಕರಣದಲ್ಲಿ ಪೊಲೀಸ್ ಠಾಣೆಯಲ್ಲೇ ಬೇಲ್ ಪಡಿಬೇಕಾಗುತ್ತೆ, ಇಲ್ಲದೇ ಇದ್ರೆ ನೇರವಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅಲ್ಲಿ ಬೇಲ್ ಪಡಿಬೇಕಾಗುತ್ತೆ. ಆರೆಂಜ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿರೋದ್ರಿಂದ ಹಾಗಾಗಿ ಈಗ ಇಬ್ಬರು ಕೂಡ 11:30 ಇಲ್ಲಿವರೆಗೂ ಕೂಡ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿಲ್ಲ. ಬದಲಾಗಿ ಮನೆ ಹತ್ರ ಹೋದಂಥ ವೇಳೆಯಲ್ಲಿ ಮನೆಯಲ್ಲೂ ಕೂಡ ಇಲ್ಲ. ಮೊಬೈಲ್ ಫೋನ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಹಾಗಾಗಿ ಪೊಲೀಸರು ವಿಚಾರಣೆಗೆ ಹಾಜರಾಗದೆ ಹೋದಲ್ಲಿ ನೇರವಾಗಿ ಅವರಿಬ್ಬರನ್ನು ಕೂಡ ಬಂಧನ ಮಾಡುವಂಥ ಕೆಲಸ
ಕೆಲಸದಲ್ಲಿ ಮುಂದಾಗ್ತಾರೆ. ಹಾಗಾಗಿ ಈಗ ಸದ್ಯಕ್ಕೆ ಅವರಿಬ್ಬರನ್ನು ಕೂಡ ಹುಡುಕುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಹುಡುಕಿದ ನಂತರದಲ್ಲಿ ಅವ್ರ ಮೇಲೆ ಮತ್ತೊಂದು ಅಂದರೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಕೇಸ್ ಕೂಡ ದಾಖಲಾಗುವ ಸಾಧ್ಯತೆ ಇದೆ. ಇನ್ನು ಸಂಜೆ ತನಕ ಅವಕಾಶ ಇರೋದ್ರಿಂದ ವಿಚಾರಣೆಗೆ ಬರ್ತಾರಾ ಅಥವಾ ಬಂಧನ ಆಗ್ತಾರಾ ಅನ್ನೋದು ಸದ್ಯಕ್ಕೆ ಇರುವಂಥ ಕುತೂಹಲ. ದಿವ್ಯಜ್ಯೋತಿ. ರೈಟ್, ಉಮೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ಇನ್ನು ನಮ್ಮ ಪ್ರತಿನಿಧಿ ಧನು ರಜತ್ ಅವರ ಮನೆ ಬಳಿ ಇದ್ದಾರೆ. ರಜತ್, ಎಷ್ಟೊತ್ತಿಗೆ ಮನೆಯಿಂದ ಹೊರಟ್ರು? ಈಗ ಮನೆಯಲ್ಲಿ ಯಾರು ಇಲ್ವಾ? ಮತ್ತು ಪೊಲೀಸರು ರಜತ್ ಮನೆಗೆ ಬಂದ್ರು, ಯಾಕೆ ಅರೆಸ್ಟ್ ಮಾಡೋದಕ್ಕ? ಏನಾಗ್ತಿದೆ ಅಲ್ಲಿ? ದಿವ್ಯಾ, ಈಗಾಗಲೇ ನಟ ರಜತ್ ಮತ್ತು ವಿನಯ್ ಗೌಡ ರೀಲ್ಸ್ ಮಾಡಿದ್ದು ಈಗ ಸಂಕಷ್ಟವನ್ನ ತಂದೊಡ್ಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಬಸವೇಶ್ವರ ನಗರ ಪೊಲೀಸರು ಕೂಡ ವಿಚಾರಣೆಗೆ ಕರೆದು ಅವರನ್ನ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರು ರೀಲ್ಸ್ ಅಲ್ಲಿ ಬಳಸಿದಂತಹ ಒಂದು ಮಚ್ಚನ್ನ ಕೂಡ ಅದು ಏನು ಡೂಪ್ಲಿಕೇಟಾ ಅಥವಾ ಒರಿಜಿನಲ್ ಅನ್ನೋದನ್ನ ಕೂಡ ಸ್ಟೇಷನ್ಗೆ ಒಂದು ತಂದು ಸಬ್ಮಿಟ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಈಗ ಕಳ್ಳಾಟವನ್ನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಅವರ ಮನೆ ಬಳಿ ಬಂದಂಥ ಸಂದರ್ಭದಲ್ಲಿ ಬೆಳಿಗ್ಗೆ 11:30 ಸುಮಾರು ರಜತ್ ಇಲ್ಲಿಂದ ಹೊರಟ ನಂತರ ಈಗಾಗಲೇ ಅವರ ಫೋನ್ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜೊತೆಗೆ ವಿನಯ್ ಕೂಡ ಅವ್ರ ಫೋನ್ ಕೂಡ ಈಗಾಗಲೇ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು. ಜೊತೆಗೆ ಏನಂದರೆ ಪೊಲೀಸರು ಈಗ ಅವರನ್ನ ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಯಾಕಂದರೆ ವಿಚಾರಣೆಗೆ ಇಂದು ಹಾಜರಾಗಬೇಕಾಗಿತ್ತು. ಹಾಜರಾಗದ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಪೊಲೀಸರು ಈಗ ಅವರ ಮನೆ ಬಳಿ ಬಂದು ಅವರನ್ನು ಹುಡುಕ್ತಾ ಇರ್ತಕ್ಕಂಥದ್ದು, ಅವರನ್ನು ವಿಚಾರಣೆಗೆ ಹಾಜರುಪಡಿಸುವಂಥದ್ದು. ಸಿಕ್ಕರೆ ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಭಯಭೀತಗೊಂಡಂತಹ ರಜತ್ ಮತ್ತು ವಿನಯ್ ಕೂಡ ಈಗ ಏನಾದರೂ ವಕೀಲರನ್ನ ಭೇಟಿ ಮಾಡಿ ಅವ್ರನ್ನ ನಿರೀಕ್ಷಣಾ ಜಾಮೀನಿಗೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಅನುಮಾನಗಳು ಹುಟ್ಟುತ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಬಂಧನದ ಭೀತಿ ಇರೋದ್ರಿಂದ ಈಗ ವಕೀಲರನ್ನ ಭೇಟಿ ಆಗೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ದಿವ್ಯಾ. ಓಕೆ, ಧನು ಸಂಪರ್ಕದಲ್ಲಿರಿ. ಉಮೇಶ್, ಈಗ ತಾವು ಫೈಬರ್ ಮಚ್ಚನ್ನ ಬಳಸಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯಾವುದೋ ಫೈಬರ್ ಮಚ್ಚನ್ನ ಕೊಡ್ತಾರೆ. ಆಕ್ಚುಲಿ ಆ ಮಚ್ಚನ್ನ ಹಿಡಿದಿರುವಂತಹದ್ದು ಅದು ಫೈಬರ್ ಅಥವಾ ರಿಯಲ್ ಅನ್ನೋದೇ ಇಂಪಾರ್ಟೆಂಟ್ ಈ ಕೇಸ್ಗೆ. ಖಂಡಿತವಾಗ್ಲೂ ದಿವ್ಯಜ್ಯೋತಿ, ಸಾರ್ವಜನಿಕ ಜಾಗದಲ್ಲಿ ಈ ರೀತಿಯಾಗಿ ರಿಯಲ್ ಆದಂಥ ಮಚ್ಚು ಅಥವಾ ಮಾರಕಾಸ್ತ್ರಗಳನ್ನು ಹಿಡಿದು ವಿಜೃಂಭಣೆ ಮಾಡುವಂತಿಲ್ಲ ಅಥವಾ ಸಾರ್ವಜನಿಕರಿಗೆ ಅದರಿಂದ ಬೆದರಿಕೆ ಹಾಕುವಂತೂ ಇಲ್ಲ. ಹಾಗಾಗಿ ಹಾಗೇನಾದರೂ ಸಾರ್ವಜನಿಕವಾಗಿ ಒಂದು ಮಾರಕಾಸ್ತ್ರನ ಮತ್ತೊಂದು ಕಡೆ ಕ್ಯಾರಿ ಮಾಡಬೇಕು ಅಂದರೆ ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ನಿಯಮ ಉಲ್ಲಂಘನೆ ಮಾಡಿದರೆ ಆರ್ಮ್ಸ್ ಆಕ್ಟ್ ಅಡಿ ಅವರನ್ನು ಬಂಧನ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಈ ವಿಚಾರದಲ್ಲೂ ಅಷ್ಟೇ, ಏನು ಇಬ್ಬರು ರೀಲ್ಸ್ ಮಾಡಿದಂಥ ಮಚ್ಚು ರಿಯಲ್ ಮಚ್ಚು ಅನ್ನೋದು ಆ ವಿಜಲ್ನ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಈ ವಿಚಾರ ಅಂತ ಹೇಳಿದೆ ಅಂತ ಬಸವೇಶ್ವರ ನಗರ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಇಬ್ಬರನ್ನು ಕೂಡ ಬಂಧನ ಮಾಡಿದ್ರು. ಬಂಧನ ಮಾಡಿ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ನಾವು ಅದೇ ರೀಲ್ಸ್ ಮಾಡೋದಕ್ಕೋಸ್ಕರ ಆ ರೀತಿ ಮಾಡಿದ್ರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಕೂಡ ವಿಚಾರಣೆಯಲ್ಲಿ ಹೇಳಿದರು. ಆದರೆ ಇಲ್ಲಿ ಪ್ರಮುಖ ಪ್ರಶ್ನೆ ಅಂದರೆ ಅದು ರಿಯಲ್ ಮಚ್ಚ ಅಥವಾ ಫೈಬರ್ದ ಅನ್ನೋದು ಆ ಪ್ರಶ್ನೆ ಆಗಿರುವಂಥದ್ದು. ಈ ನಡುವೆ ಪೊಲೀಸ್ ಅಧಿಕಾರಿಗಳು ಕೂಡ ಸಂಜೆ ಹೊತ್ತಿಗೆ ಬಹುತೇಕ ಆ ಇಬ್ಬರನ್ನು ಕೂಡ ಇವತ್ತು ರಾತ್ರಿ ವಿಚಾರಣೆ ಮಾಡಿದ್ದೀವಿ, ಅದು ರಿಯಲ್ ಮಚ್ಚು ಅಂತೇಳಿ ಅವರೇ ಒಪ್ಕೊಂಡಿರುವಂಥದ್ದು. ಇವತ್ತು ಬೆಳಗಿನ ಜಾವಕ್ಕೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ನಂತರದಲ್ಲಿ ಅಲ್ಲಿ ಜಾಮೀನು ಪಡಿಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರೊಸೀಜರ್ ಕೂಡ ನಡೀತಾ ಇತ್ತು. ಆದರೆ ಇವತ್ತು ರಾತ್ರಿ ನಿನ್ನೆ ರಾತ್ರಿ ತಡರಾತ್ರಿ ಅವರನ್ನು ಬಿಟ್ಟು ಕಳಿಸಿದ್ದು ಯಾಕೆ ಅನ್ನೋದು ಇಲ್ಲಿ ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗಾಗಿ ಅವರು ಅದನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅದು ಖಾಸಗಿ ಕಾರ್ಯಕ್ರಮದಲ್ಲಿ ಬಳಸುವಂಥ ಫೈಬರ್ ಅಂತ ಅವರೇ ಹೇಳ್ತಾರೆ. ಅದನ್ನು ತರಿಸಿ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಾರೆ. ಅದನ್ನು ತರಿಸಿದಂಥ ವೇಳೆಯಲ್ಲಿ ಇದನ್ನು ಬಳಸಿದ್ದು ಅಂತೇಳಿ ಅವ್ರಿಗೆ ಪೊಲೀಸರಿಗೆ ಒಂದು ಫೈಬರ್ ಮಚ್ಚಿಕೊಟ್ಟು ಅವರು ಕೊಟ್ಟ ನಂತರದಲ್ಲಿ ಅಧಿಕಾರಿಗಳು ಆಯಿತು ನಾಳೆ 11:30 ಸುಮಾರಿಗೆ ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಬಿಟ್ಟು ಕಳಿಸಿದ್ದಾರೆ. ಯಾವಾಗ ಬೆಳಗಿನ ಜಾವ ಇವರು ನಮ್ಗೆ ಯಾಮಾರಿಸಿದ್ದಾರೆ ಅನ್ನೋ ಶಂಕೆ ಏನು ಮೇಲಧಿಕಾರಿಗಳಿಂದ ಬರುತ್ತೆ, ಆವಾಗ ಎರಡನ್ನೂ ಕೂಡ ಚೆಕ್ ಮಾಡಿದಂಥ ವೇಳೆಯಲ್ಲಿ ಆ ಮಚ್ಚಿಗೆ ಈ ಮಚ್ಚಿಗೆ ತುಂಬ ವೇರಿಯೇಷನ್ ಇದೆ. ಅದು ರಿಯಲ್ ಆಗಿ ಬಳಸಿರೋ ಮಚ್ಚದು, ಮತ್ತೆ ಅದರ ಅಗಲ ಆಗಿರ್ಬೋದು, ಉದ್ದ ಆಗಿರ್ಬೋದು, ಅದರ ರೂಪ ನೋಡಿದ್ರೆ ಅದು ರಿಯಲ್ ಆದ ಮಚ್ಚು, ಇದು ಫೈಬರ್ ಮಚ್ಚು ಅಂತ ಯಾವಾಗ ಗೊತ್ತಾಗುತ್ತೋ ಆಗ ಅವರನ್ನ ವಿಚಾರಣೆಗೆ ಕರೆಯುವಂಥ 11:30 ನೋಡ್ತಾರೆ. 11:30 ಬರೋದಿಲ್ಲ. ಈಗ 2 ಗಂಟೆ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಓಕೆ, ಉಮೇಶ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ಧನು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ರೈಟ್, ಇನ್ನು ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಅಪ್ಡೇಟ್ಸ್. ಖಾಕಿ ಕಣ್ಣಿಗೆ ಹಾಗಾದ್ರೆ ರಜತ್ ಮತ್ತು ವಿನಯ್ ಗೌಡ ಇಬ್ರು ಮಣ್ಣೆರ್ಚಿದ್ರ ಅಥವಾ ಖಾಕಿಗಳೇ ಯಾಮಾರದ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರ? ರೀಲ್ಸ್ ಮಚ್ಚಿಗೂ ಪೊಲೀಸರಿಗೆ ಕೊಟ್ಟಂತಹ ಮಚ್ಚಿಗೂ ಸಾಮ್ಯತೆ ಇಲ್ಲ, ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೂ ಮುಂದಾದ್ರ ಈ ಇಬ್ಬರು ನಟರು ಅನ್ನುವಂತಹ ಪ್ರಶ್ನೆ. ರೀಲ್ಸ್ ಮಚ್ಚು ತೊಕ್ಕು ಹಿಡಿದಂತೆ ಕಾಣಿಸ್ತಾ ಇದೆ. ಆದ್ರೆ ಫೈಬರ್ ಮಚ್ಚು ಏನು ಇವ್ರು ಕೊಟ್ಟಿದ್ದಾರೆ ಠಾಣೆಗೆ, ಅದು ಪಳಪಳ ಹೊಳಿತಾ ಇದೆ.
ಸೈಜ್ ಹ್ಯಾಂಡಲ್ನಲ್ಲೂ ಕೂಡ ಬಹಳಷ್ಟು ಡಿಫರೆನ್ಸ್ ಅನ್ನ ಕಾಣಬಹುದಾಗಿದೆ. ಸಾಕ್ಷಿ ನಾಶ ಸಾಬೀತಾದ್ರೆ ಮತ್ತೊಂದು ಕೇಸ್ ಇವರ ವಿರುದ್ಧ ದಾಖಲಾಗುವ ಸಾಧ್ಯತೆ ಕಾಣಿಸ್ತಾ ಇದ್ದು, ಖಾಕಿ ಕಣ್ಣಿಗೆ ಹಾಗಾದ್ರೆ ವಿನಯ್ ಮತ್ತು ರಜತ್ ಈ ಮೂಲಕವಾಗಿ ಯಾಮಾರಿಸುವಂತಹ ಪ್ರಯತ್ನವನ್ನ, ಮಣ್ಣೆರಚುವಂತಹ ಪ್ರಯತ್ನವನ್ನ ನಡೆಸಿದ್ರ. ಮೊದಲಿಗೆ ಇದನ್ನ ಇಲ್ಲ, ನಾವು ರಿಯಲ್ ಮಚ್ಚನ್ನೇ ಬಳಕೆ ಮಾಡಿದ್ದು, ಆದ್ರೆ ಅದನ್ನ ಶೋಗೋಸ್ಕರ ಬಳಸದ್ದು, ಪ್ರಮೋಷನ್ಗೋಸ್ಕರ ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ. ಕಡೆಯದಾಗಿ ಇಲ್ಲ, ಅದು ಫೈಬರ್ ಮಚ್ಚು, ನಾವು ರಿಯಲ್ ಮಚ್ಚನ್ನ ಬಳಸಿಲ್ಲ ಅಂತ ಯಾಮಾರಿಸ್ತಾರೆ. ಸರಿ ಆಯ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬಳಕೆ ಮಾಡಿರುವ ಮಚ್ಚನ್ನ ತನ್ನಿ ಅಂದಾಗ ಇಂತಹದ್ದೊಂದು ಆರ್ಟಿಫಿಷಿಯಲ್ ಫೈಬರ್ ಮಚ್ಚನ್ನ ತಂದು ಕೊಡ್ತಾರೆ. ನೋಡಿ, ಅಲ್ಲಿ ಎರಡೂ ಮಚ್ಚುಗಳಿಗೂ ಇರುವಂತಹ ವ್ಯತ್ಯಾಸ. ರಜತ್ ಕೈಯಲ್ಲಿರುವಂತಹ ಮಚ್ಚು ರಸ್ಟ್ ಹಿಡಿದಿದೆ, ತುಕ್ಕು ಹಿಡಿದಿದೆ ಮತ್ತು ಅದು ಹೊಳಿತಾ ಇಲ್ಲ. ಅದು ಆಕ್ಚುಲಿ ನೋಡ್ಲಿಕ್ಕೆ ಯಾರೇ ಆಗಲಿ ಅದನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ಬಿಸಾಕ್ದಾಗ ವೇಟಿಗೆ ಅವರು ಹಿಡ್ಕೊಳ್ತಾರಲ್ಲ, ಅದನ್ನ ಫೈಬರ್ ಮಚ್ನಲ್ಲಿ ಆ ರೀತಿ ಮಾಡ್ಲಿಕ್ಕಾಗಲ್ಲ. ಸೊ ಇದು ರಜತ್ ಕೈಲಿರುವಂತಹ ಮಚ್ಚು. ಇನ್ನು ಠಾಣೆ ಕೊಟ್ಟಿರುವಂತಹ ಫೈಬರ್ ಮಚ್ಚು ಹೊಳಿತಾ ಇದೆ, ಆ ಶೇಪ್ ಅಲ್ಲೂ ಕೂಡ ಡಿಫ್ರೆನ್ಸ್ ಕಾಣ್ತಾ ಇದೆ. ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಪ್ರಕ್ರಿಯೆ ಇದೆ. ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರನೇ ಹೇಳಿದ್ದು, ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವರುಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿತೀಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕಾಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗ್ತದೆ. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಇಂದ. ಉಮೇಶ, ಅದು ಫೈಬರ್ ಅಥವಾ ರಿಯಲ್ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕೂ ಮೊದಲು ಹಾಗಾದ್ರೆ ಪೊಲೀಸರು ಅವ್ರನ್ನ ರಿಲೀಸ್ ಮಾಡಿದ್ಯಾಕೆ? ಸೊ ಬೇರೆ ಕೇಸ್ಗಳಲ್ಲೂ ಹೀಗೆ ನಡ್ಕೊಳ್ತಾರಾ ಹಾಗಾದ್ರೆ? ಖಂಡಿತವಾಗ್ಲೂ ದಿವ್ಯಜ್ಯೋತಿ, ಯಾಕೆಂದ್ರೆ ಈ ಪ್ರಕರಣದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪೊಲೀಸರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಯಾಕೆಂದ್ರೆ FIR ಅಲ್ಲೇ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಅದು ಸಾರ್ವಜನಿಕ ಜಾಗದಲ್ಲಿ ಮಾರಕಾಸ್ತ್ರ ಹಿಡಿದು ಇವರು ರೀಲ್ಸ್ ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ FIR ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ನಂತರದಲ್ಲಿ ಅವರನ್ನ ಅರೆಸ್ಟ್ ಕೂಡ ಮಾಡಿರುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆ ಹಿರಿಯ ಅಧಿಕಾರಿಗಳೇ ಸ್ಪಷ್ಟಪಡಿಸಿದ್ದಾರೆ, ಅವರನ್ನ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದೀವಿ, ಮುಂದೆ ನಾಳೆ ಬೆಳಗ್ಗೆ ವಿಚಾರಣೆ ಮುಗಿದ ನಂತರದಲ್ಲಿ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ ಅಂತ. ಯಾವಾಗ ತಡರಾತ್ರಿ ಅವರನ್ನ ಬಿಟ್ಕಳಿಸಿದ್ದಾರೆ ಅನ್ನೋ ಮಾಹಿತಿ ಮಾಧ್ಯಮಗಳಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಯಾಕೆ ಬಿಟ್ಕಳಿಸಿದ್ರಿ ಅನ್ನೋಂಥ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಇಲ್ಲ, ಅದು ರಿಯಲ್ ಮಚ್ಚ ಅಲ್ಲ, ಅದನ್ನು ಏನು ಫೈಬರ್ ಮಚ್ಚು ಬಳಸಿದ್ದು ಅನ್ನೋದ್ರ ಬಗ್ಗೆ ನಮಗೆ ಆ ಫೈಬರ್ ಬಳಸಿದ್ದಂಥ ಫೈಬರ್ ಮಚ್ಚನ್ನು ನಮಗೆ ಕೊಟ್ಟರು. ಹಾಗಾಗಿ ಎರಡನ್ನೂ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅದು ಸುಳ್ಳು ಅನ್ನೋದು ಗೊತ್ತಾಯಿತು, ಹಾಗಾಗಿ ಬಿಟ್ಕಳಿಸಿದ್ದೀವಿ ಅಂತ ಪೊಲೀಸರು ಹೇಳುವಂಥದ್ದು. ಆ ನಂತರದಲ್ಲಿ ನಿನ್ನೆ ಯಾವಾಗ ಅವರು ಬಂಧನ ಮಾಡಿದ ಮೇಲೆ ಏನು ಫೋಟೋ ರಿಲೀಸ್ ಮಾಡಿದ್ರು, ಆ ಫೋಟೋ ಮತ್ತು ಇವತ್ತು ಆ ಫೋಟೋ ಏನಿದೆ ಫೈಬರ್ ಮಚ್ಚು ಎರಡನ್ನೂ ಕೂಡ ಅವ್ರ ಫೋಟೋ ಹಾಕಿದ್ದಾರೆ. ಅದನ್ನು ಹೋಲಿಕೆ ಮಾಡಿದಂಥ ವೇಳೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಿದೆ. ಫೈಬರ್ ಮಚ್ಚು ಹೊಸದಾಗಿ ಅಂದರೆ ಈ ಡ್ರಾಮಾಗಳಲ್ಲಿ ಏನು ಬಳಸ್ತಾರೆ ಆ ಥರದ್ದವಾಗಿ ನೀಟಾಗಿ ಕಾಣ್ತಾ ಇದೆ. ಆದರೆ ಅವರಿಬ್ಬರು ಕೂಡ ರೀಲ್ಸ್ ಬಳಸಿದಂಥ ಮಚ್ಚು ಅದಕ್ಕೆ ಇದಕ್ಕೆ ತುಂಬ ವ್ಯತ್ಯಾಸ ಕಾಣಿಸ್ತಾ ಇರುವಂಥದ್ದು. ಅದು ಕಲರ್ ಆಗಿರ್ಬೋದು, ಅದರ ಉದ್ದ ಆಗಿರ್ಬೋದು, ಅಗಲ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ. ಆಗ ಆ ಹಿರಿಯ ಅಧಿಕಾರಿಗಳು ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಆಗ ಅಲರ್ಟ್ ಆದಂಥ ಅಧಿಕಾರಿಗಳು 11:30 ಸುಮಾರಿಗೆ ಅವ್ರಿಗೇನು ವಿಚಾರಣೆಗೆ ಕರೆದಿದ್ರು, ಆ ಸಂದರ್ಭದಲ್ಲಿ ಅವ್ರನ್ನ ಕರೆಯೋದಕ್ಕೆ ಅಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದಂಥ ವೇಳೆಯಲ್ಲಿ ರೀಚ್ ಆಗೋದಿಲ್ಲ. ಮನೆ ಹತ್ರಕ್ಕೆ ಹೋದಂಥ ವೇಳೆಯಲ್ಲಿ ಇಬ್ಬರು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಈಗ ಎಸ್ಕೇಪ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಒಂದು ಕಡೆ ಅವರ ನಿರ್ಲಕ್ಷ್ಯ ಒಂದು ಕಡೆ ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಪೊಲೀಸರಿಗೂ ಕೂಡ ಇವ್ರು ಯಾಮಾರಿಸಿದ್ರ ಅನ್ನೋ ಪ್ರಶ್ನೆ ಎದುರಾಗುವಂಥದ್ದು. ಮಚ್ಚು ತರಿಸಿ ಅಂದಾಗ ಯಾವಾಗ ಫೈಬರ್ ಮಚ್ಚು ತರಿಸ್ತಾರೆ ಆಗ ಫೈಬರ್ ತರಿಸಿ ಇದನ್ನೇ ನಾವು ಯೂಸ್ ಮಾಡಿದ್ದು ಅಂತ ಪೊಲೀಸರಿಗೂ ಕೂಡ ಯಾಮಾರಿಸಿ ಈಗ ಅವರು ನಿನ್ನೆ ರಾತ್ರಿ ಕಸ್ಟಡಿಯಿಂದ ಹೋಗಿರುವಂಥದ್ದು. ಇವತ್ತಿಗೂ ಕೂಡ ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಕ್ರಮ ಕೈಗೊಂಡಿದ್ದಾರೆ. ಈಗ ಅವರು ಎಲ್ಲಿದ್ದಾರೆ ಅನ್ನೋ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಈ ಸಿಕ್ಕಿದ್ರೆ ಒಂದು ವೇಳೆಯಲ್ಲಿ ಅವರು ನೇರವಾಗಿ ಬಂಧನ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಉಮೇಶ್, ಹಾಗಾದ್ರೆ ಈಗ ಇವರು ಸಾಕ್ಷ್ಯ ನಾಶವನ್ನ ಮಾಡುವ ಪ್ರಯತ್ನ ಮಾಡಿರೋದು ಖಾತ್ರಿ ಆದ್ರೆ ಆಗ ಇವರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಜೊತೆಗೆ ಇದಕ್ಕೆ ಸಹಕಾರವನ್ನ ಕೊಟ್ಟಿದ್ದ ವ್ಯಕ್ತಿಗಳ ವಿರುದ್ಧವೂ ಕೂಡ ಕೇಸ್ ದಾಖಲಾಗಬೇಕಲ್ವಾ?
ಖಂಡಿತವಾಗ್ಲೂ ಈಗ ಮತ್ತೆ ಅವ್ರೇನಾದರೂ ಕಸ್ಟಡಿಗೆ ಸಿಕ್ಕಿದ ನಂತರದಲ್ಲಿ ಎರಡು ಮಚ್ಚುಗಳನ್ನು ಕೂಡ ಮತ್ತೆ ಹೋಲಿಕೆ ಮಾಡಿ ನೋಡ್ತಾರೆ. ಅದರಲ್ಲಿ ಖಂಡಿತವಾಗ್ಲೂ ಇವರು ಫೇಕ್ ಮಚ್ಚು ಕೊಟ್ಟು ನಮಗೆ ಯಾಮಾರಿಸಿದ್ದಾರೆ ಅನ್ನೋದೇನಾದರೂ ಕನ್ಫರ್ಮ್ ಆದರೆ ಮತ್ತೊಂದು ಕೇಸ್ ದಾಖಲು ಮಾಡಿ ಅವರನ್ನು ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಗ್ಬೋದು ಅಥವಾ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ಅವರನ್ನು ಬಂಧನ ಮಾಡಿದ ನಂತರದಲ್ಲಿ ಈ ಪ್ರೊಸೀಜರಲ್ಲಿ ನಡಿಬೇಕಾಗಿರುವಂಥದ್ದು. ಇವತ್ತು 11:30 ಸುಮಾರಿಗೆ ಬರ್ನಿ ಅಂತ ಹೇಳಿ ಕಳಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ ವಿಚಾರಣೆಗೆ. ಬದಲಾಗಿ ಫೋನ್ ಮಾಡಿದ್ರು ಕೂಡ ಸ್ವಿಚ್ ಆಫ್ ಇದೆ. ಅಂದರೆ ಅವರು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲೇ ಅವರು ಪೊಲೀಸರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸಿ ಹೋಗಿರುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇನ್ನೊಂದು FIR ದಾಖಲಿಸುವ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅಷ್ಟರಲ್ಲಿ ಅವರನ್ನು ಬಂಧನ ಮಾಡಿ ಅಥವಾ ಅವರನ್ನು ಕಸ್ಟಡಿಗೆ ಅವರ ನೇರವಾಗಿ ವಿಚಾರಣೆಗೆ ಬರ್ತಾರ ಅನ್ನೋ ನಿಟ್ಟಿನಲ್ಲೂ ಕೂಡ ಕಾದಿರುವಂಥದ್ದು. ಒಂದು ಕಡೆ ಅವ್ರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅಧಿಕಾರಿಗಳು ಸಂಜೆ ತನಕ ಅವ್ರೇನಾದರೂ ವಿಚಾರಣೆಗೆ ಹಾಜರಾಗಿಲ್ಲ ಅಂದಂಥ ವೇಳೆಯಲ್ಲಿ ಅವ್ರ ವಿರುದ್ಧ ಈ ಥರ ಪೊಲೀಸರನ್ನು ಯಾಮಾರಿಸಿರುವಂಥ ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು FIR ದಾಖಲು ಮಾಡಿಕೊಂಡು ಆಗ ಅವರನ್ನು ಬಂಧನ ಮಾಡ್ತಾರೆ. ಒಟ್ಟು ಆಗ ಇಬ್ಬರ ಮೇಲೂ ಕೂಡ ಎರಡೆರಡು ಕೇಸ್ಗಳು ದಾಖಲಾಗುವಂಥ ಸಾಧ್ಯತೆ ಇದೆ. ಸಂಜೆ ಹೊತ್ತಿಗೆ ಎಲ್ಲ ವಿಚಾರಗಳು ಕೂಡ ಕ್ಲಿಯರ್ ಕಟ್ ಆಗಿ ಒಂದು ಮಾಹಿತಿ ಸಿಗುವಂಥದ್ದು. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಇಬ್ಬರು ಕೂಡ ಏನು ಫೇಕ್ ಫೈಬರ್ ಮಚ್ಚನ್ನ ಪೊಲೀಸರಿಗೆ ಕೊಟ್ಟು ಯಾಮಾರಿಸಿರುವಂಥದ್ದಂತೂ ಖಚಿತ ಆಗಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.